ವೀಕ್ಷಕರೇ ನಮಸ್ಕಾರ. IPL ಇದು ದೇಶದಲ್ಲಿ ನಡೆಯುವ ಅತಿ ದೊಡ್ಡ ಹಬ್ಬ ಅಂತಾನೆ ಹೇಳ್ಬೋದು. ಭಾರತದಲ್ಲಿ ನಡೆಯುವ ಈ IPL ಪಂದ್ಯಕ್ಕೆ ಪ್ರಪಂಚದ ನಾನಾ ದೇಶಗಳಿಂದ ಕ್ರಿಕೆಟ್ ಆಟಗಾರರು ಆಗಮಿಸ್ತಾರೆ. 2008ರಲ್ಲಿ BCCI ಪ್ರಾರಂಭಿಸಿದ ಈ ಇಂಡಿಯನ್ ಪ್ರೀಮಿಯರ್ ಲೀಗ್ ಇಂದು ಪ್ರಪಂಚದಾದ್ಯಂತ ಹೆಸರು ಮಾಡುತ್ತಾ ಕೋಟ್ಯಾಂತರ ಅಭಿಮಾನಿಗಳನ್ನು ಹೊಂದಿದೆ. ಪ್ರತಿ ವರ್ಷ IPL ಪ್ರಾರಂಭಕ್ಕೂ ಮುನ್ನ ತಂಡಗಳಿಗೆ ಆಟಗಾರರ ಹರಾಜು ನಡೆಯುತ್ತೆ. ತಮ್ಮ ಕ್ರಿಕೆಟ್ ಆಟದ ಸಾಮರ್ಥ್ಯದ ಅನುಗುಣವಾಗಿ ಹಣವನ್ನು ನಿಗದಿಪಡಿಸ್ತಾರೆ. ವೀಕ್ಷಕರೇ, 2026ರ ಹರಾಜು ಪ್ರಕ್ರಿಯೆಯಲ್ಲಿ ನೀವು ಊಹಿಸಲಾಗದ ಆಟಗಾರರು ಹರಾಜಿನಲ್ಲಿ ಅನ್ಸೋಲ್ಡ್ ಆಗಿದ್ದಾರೆ. ಹಾಗಾದರೆ ಬನ್ನಿ ವೀಕ್ಷಕರೇ, ಈ ಬಾರಿಯ IPLನಲ್ಲಿ ಕಾಣಿಸಿಕೊಳ್ಳದ ಟಾಪ್ 3 ಆಟಗಾರರು ಯಾರು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇನೆ. ವಿಡಿಯೋ ಇಷ್ಟವಾದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಮೊದಲನೆಯವರು ಪಾಪ್ ಡು ಪ್ಲೆಸಿಸ್. 41 ವರ್ಷದ ಈ ಅನುಭವಿ ಆಟಗಾರ ಮೈದಾನಕ್ಕೆ ಇಳಿದರೆ ಸಾಕಿತ್ತು 20 ವರ್ಷದ ಯುವಕನಂತೆ ಬ್ಯಾಟನ್ನು ಬೀಸ್ತಾ ಇದ್ರು. ಆದರೆ ಈ ಬಾರಿಯ IPLನಲ್ಲಿ ಈ ಆಟಗಾರ ಕಾಣಿಸುವುದಿಲ್ಲ. ಕಾರಣ 14 ವರ್ಷದ IPLನ ಸುದೀರ್ಘ ಪ್ರಯಾಣದ ನಂತರ ಇವರು ಪಾಕಿಸ್ತಾನ ಪ್ರೀಮಿಯರ್ ಲೀಗಲ್ಲಿ ಆಡಲು ನಿರ್ಧರಿಸಿದ್ದಾರೆ. IPL ಮತ್ತು PSL ಇವೆರಡೂ ಒಂದೇ ಅವಧಿಯಲ್ಲಿದೆ. ತನ್ನ ವೃತ್ತಿ ಜೀವನದ ಅಂತಿಮ ಹಂತದಲ್ಲಿ ಹೊಸ ಪರಿಸರ ಮತ್ತು ಹೊಸ ಲೀಗ್ನಲ್ಲಿ ಆಡುವುದು ಇವರ ಆಶಯ. ಎರಡನೆಯವರು ಆಂಡ್ರೆ ರಸೆಲ್. ಈ ಆಟಗಾರ ಮೈದಾನಕ್ಕೆ ಇಳಿದ್ರೆ ಸಾಕಿತ್ತು ಎದುರಾಳಿ ಬೌಲರ್ನ ಎದೆಯಲ್ಲಿ ನಡುಕ ಶುರುವಾಗಿ ಬಿಡ್ತಾ ಇತ್ತು. IPLನಲ್ಲಿ ಅನೇಕ ಇತಿಹಾಸವನ್ನು ಬರೆದ ಆಟಗಾರ ಈತ. ಕೊನೆಯ ಹಂತದಲ್ಲಿ ಮೈದಾನಕ್ಕೆ ಇಳಿದು ತಂಡಕ್ಕೆ ಗೆಲುವು ಸಾಧ್ಯವೇ ಇಲ್ಲ ಎಂಬುವ ಸಮಯದಲ್ಲಿ ಕಡಿಮೆ ಬಾಲ್ಗೆ ಹೆಚ್ಚು ರನ್ನುಗಳನ್ನು ಹೊಡೆದು ಅಭಿಮಾನಿಗಳ ಎದೆಯಲ್ಲಿ ಶಾಶ್ವತವಾಗಿ ಉಳಿದು ಬಿಟ್ಟ ಆಟಗಾರ. ಬ್ಯಾಟಿಂಗ್ ಮತ್ತು ಬೌಲಿಂಗ್ ಅನ್ನು ಮಾಡುತ್ತಾ ಆಲ್ರೌಂಡರ್ ಎನ್ನಿಸಿಕೊಂಡಿದ್ದ ಇವರು ಈ ಬಾರಿಯ IPLನಲ್ಲಿ ಯಾವುದೇ ತಂಡದ ಪರವಾಗಿ ಆಡುವುದಿಲ್ಲ. ಕಾರಣ 37 ವರ್ಷದ ಆಂಡ್ರೆ ರಸೆಲ್ 2026ರ IPL ಹರಾಜಿನ ಮುನ್ನವೇ ತಾವು ನಿವೃತ್ತಿಯನ್ನು ಘೋಷಿಸಿದ್ರು. ಇಂದು ಇವರು ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡದ ಕೋಚ್ ಆಗಿ ಆಯ್ಕೆಯಾಗಿದ್ದಾರೆ. ಮೂರನೆಯವರು ಉಮೇಶ್ ಯಾದವ್. ತನ್ನ ವೇಗ ಮತ್ತು ಸ್ವಿಂಗ್ನಿಂದ ಜಗತ್ತಿನ ದೊಡ್ಡ ಬ್ಯಾಟ್ಸ್ಮನ್ಗಳನ್ನು ಮೊಣಕಾಲು ಊರಿಸುವಂತೆ ಮಾಡಿದ ಬೌಲರ್ ಇವರು. ಆದರೆ 2026ರ IPLನಲ್ಲಿ ಇವರು ಕಾಣಿಸಿಕೊಳ್ಳುವುದಿಲ್ಲ. ಕಾರಣ 38 ವರ್ಷದ ಉಮೇಶ್ ಯಾದವ್ ಹರಾಜಿನಲ್ಲಿ ಅತ್ಯಂತ ಹಿರಿಯ ವೇಗದ ಬೌಲರ್ಗಳಲ್ಲಿ ಇವರೂ ಒಬ್ಬರಾಗಿದ್ದರು. ಸ್ಥಿರವಿಲ್ಲದ ಫಾರ್ಮ್ ಮತ್ತು ಗಾಯದ ಸಮಸ್ಯೆಗಳು ಇವರನ್ನು ತಂಡದಿಂದ ದೂರವಿರಿಸಿದೆ. ಫ್ರಾಂಚೈಸಿಗಳು ತಮ್ಮ ತಂಡದ ಭವಿಷ್ಯದ ದೃಷ್ಟಿಯಿಂದ ಯುವ ಪ್ರತಿಭೆಗಳಿಗೆ ಅವಕಾಶ ಕೊಡಲು ಮುಂದಾಗ್ತಾರೆ. ವೀಕ್ಷಕರೇ, ಇದಿಷ್ಟು IPLನಲ್ಲಿ ಮಿಂಚಿ ಮರೆಯಾಗಿರುವಂಥ ಟಾಪ್ 3 ಆಟಗಾರರ ಒಂದಿಷ್ಟು ಮಾಹಿತಿಯಾಗಿತ್ತು. ವಿಡಿಯೋ ಇಷ್ಟವಾಗಿದ್ದರೆ ಶೇರ್ ಮಾಡಿ. ಮತ್ತೆ ಸಿಗೋಣ.